ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ನಮಗೆ ಯಾವ ನಿರೀಕ್ಷೆಯೂ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕಾಪ್ರಹಾರ ನಡೆಸಿದ್ದಾರೆ. ಹಿಂದಿನ ಬಜೆಟ್ನಲ್ಲಿಯೇ ಎಲ್ಲದಕ್ಕೂ ಹಣ ಕಡಿತ ಮಾಡಿದ್ದಾರೆ. ಈ ದರಿದ್ರ ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲ ಅಂತ ಹರಿಹಾಯ್ದಿದ್ದಾರೆ. ಮೋರ್ ದೆನ್ 60% ಅದನ್ನ ಬಡವರು ಮಕ್ಕಳ ಓದೋದರಲ್ಲೂ ಕಣ್ಣು ಹಾಕಿದ್ದಾರೆ ಇವರು. ಇನ್ನೆಂತ ಇದು ದರಿದ್ರ ಸರ್ಕಾರ. ಅದರಿಂದ ಏನು ನಮಗೇನು ನಿರೀಕ್ಷೆ ಇಲ್ಲ. ಅಡ್ಜಸ್ಟ್ ಮಾಡೋ ಬಜೆಟ್ ಅಷ್ಟೇ ಇದು. ಪ್ಯಾಚ್ ಮಾಡಿ ಅಡ್ಜಸ್ಟ್ ಮಾಡಿ ಟ್ಯಾಪೆ ಬಡ್ಜೆಟ್ಟು ಸಿದ್ದರಾಮಯ್ಯನವರ ಟ್ಯಾಪೆ ಬಡ್ಜೆಟನ್ನು ನಾವು ನೋಡಬೇಕಷ್ಟೆ. ಇದು ಭಾಳ ಮಹತ್ವದ ಬಜೆಟು. ಇವತ್ತು ನಾವು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿಯನ್ನು ಇವತ್ತು ನಾವು ಅನುಷ್ಠಾನಕ್ಕೆ ತಂದು ಅದರ ಜೊತೆಗೆ ನಾವು ಈಗ ಅಭಿವೃದ್ಧಿಯನ್ನು ಕೂಡ ಹೆಚ್ಚಿನ ಒಂದು ಒತ್ತನ್ನು ಎಸೆದುಕೊಡ್ತಾ ಇದ್ದೀವಿ. ಅತ್ಯಂತ ಕಷ್ಟಕರವಾದಂಥ ಒಂದು ಸವಾಲ ಮುಖ್ಯಮಂತ್ರಿಗಳು ಭಾಳ ಸಮರ್ಥರಿದ್ದಾರೆ. ತಮ್ಗೆ ಗೊತ್ತಿದೆ, ಹಣಕಾಸಿನ ವಿಚಾರದಲ್ಲಿ ಸಮಗ್ರ ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಆ ದಿಶೆಯಲ್ಲಿ ಎಲ್ಲ ಜನರ ಕಲ್ಯಾಣ ಆಗಬೇಕು, ಆ ದಿಶೆಯಲ್ಲಿ ಬಜೆಟ್ನ ಮಂಡನೆ ಮಾಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿಂದಿನಕ್ಕಿಂತ ಇವತ್ತು ಬಹಳಷ್ಟು ಪ್ರಚಲಿತವಾಗಿ ಪ್ರಸ್ತುತ ಆಗಿದೆ. ಯಾಕಂದರೆ ಗೃಹಲಕ್ಷ್ಮಿ ಬಂದಾಗಿನಿಂದ ಅದನ್ನು ಬಿಟ್ಟು ಅನೇಕ ಬೇಡಿಕೆಗಳು ನಮ್ಮ ಅಂಗನವಾಡಿ ಕಟ್ಟಡಗಳಾಗಿರಬಹುದು ಅಥವಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನ ಹೆಚ್ಚಳ ಮಾಡೋದಾಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಇನ್ನೂ ಇದನ್ನು ಮಾಡಲಿಕ್ಕೆ ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಪ್ರಮುಖವಾಗಿ ನನಗೆ ಗೌರವಧನ ಹೆಚ್ಚು ಮಾಡಬೇಕು ಅಂತ ನನಗೆ ಭಾಳ ಕಾಳಜಿ ಕಳಕಳಿ. ಯಾಕಂದರೆ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು. ಅದನ್ನು ಕೊಡಿಸ್ಬೇಕು, ಜಾಸ್ತಿ ಮಾಡಿಸ್ಬೇಕು ಅನ್ನೋದಿದೆ. ಅದೊಂದು ಮೇನ್ ಬೇಡಿಕೆ ಇದೆ. ನೋಡೋಣ ನಾಳೆ.